ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಮೆಗಾ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲ ದಿನಗಳಿಂದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಈಗ ಬಹಳ ಜೋರಾಗಿ ಕೇಳ್ಬರ್ತಾ ಇರುವಂತಹ ಮಾತು ಸಿಎಂ ಬದಲಾವಣೆಯ ವಿಚಾರ. ಯಾಕಂದ್ರೆ ಚುನಾವಣೆಯಲ್ಲಿ ಗೆದ್ದಾಗ ಕಾಂಗ್ರೆಸ್ ಸರ್ಕಾರ ಪ್ರಚಂಡ ಗೆಲುವನ್ನ ಪಡ್ಕೊಂಡಾಗ್ಲೇನೆ ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾರೆ, 2.5 ವರ್ಷ DCM DK ಶಿವಕುಮಾರ್ ಇರ್ತಾರೆ ಅನ್ನುವಂತಹ ಒಪ್ಪಂದ ಆಗಿದೆ. ಅದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ದೆಹಲಿಯಲ್ಲೇ ಆಗೋಗಿದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅದರಂತೆ 2 ವರ್ಷವೂ ಕೂಡ ಆಯ್ತು. ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ ಆಯ್ತು, ಸಂಕ್ರಾಂತಿ ಆಯ್ತು, ಯುಗಾದಿ ಹತ್ರ ಬರ್ತಾ ಇದೆ. ಯಾವಾಗ DCM DK ಶಿವಕುಮಾರ್ ಅವರು ಸಿಎಂ ಆಗ್ತಾರೆ? ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ಕೇಳಿಬರ್ತಾ ಇರುವಂತಹ ವಿಚಾರ ಸಿಎಂ ಬದಲಾವಣೆ. ಇನ್ನೇನು ಈ ತಿಂಗಳ ಕೊನೆಯ ಒಳಗಡೆ DCM DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೇ ಬಿಡ್ತಾರೆ ಅನ್ನೋದು ಒಂದು ಕಡೆಯ ಮಾತಾಗಿದೆ. ಅದು ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾತು. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಇದೆಲ್ಲದರ ನಡುವೆ ಮೊನ್ನೆ DCM DK ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಅಲ್ಲಿ ಎಲ್ಲ ರಾಜಕೀಯ ವೈಮನಸ್ಸನ್ನ ಮರೆತು, ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ 2 ಬಣ, ಅದು ಜಗಜ್ಜಾಹಿರ DCM DK ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣ. ಆ ಬಣವನ್ನೆಲ್ಲವನ್ನ ಕೂಡ ಮರೆತು ಎಲ್ಲರೂ ನಗುಮುಖದಿಂದ ಬಂದು ಆ ಡಿನ್ನರ್ ಅನ್ನ ಸವಿದು ಅಷ್ಟೇ ಖುಷಿಯಿಂದ ಹೊರಗಡೆ ಹೋದ್ರು. ಅದೆಲ್ಲರಿಗೂ ಕೂಡ ಗೊತ್ತು, ರಾಜ್ಯದ ಜನರಿಗೂ ಕೂಡ ಗೊತ್ತು. ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾದಂತಹ ವಿಚಾರ. ಈಗ ಆ ಡಿನ್ನರ್ ಪಾರ್ಟಿಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಯಾಗಿದೆ. ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ಸಿಎಂ ಆಗೋದು ಖಚಿತ ಆಗಿದೆ. ಇಲ್ಲಿ ಸಿಎಂ ಆಗಬೇಕು ಅಂದ್ರೆ ಯಾರು ಒಪ್ಕೋಬೇಕು? ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೋಬೇಕು. ಅವರಲ್ಲಿ ಪಟ್ಟ ಬಿಟ್ಕೊಟ್ರೇನೆ ಇವರು ಪಟ್ಟದ ಮೇಲೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಈಗ 100% ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಓಕೆ ಅಂದಿದ್ದಾರೆ. ಅಲ್ಲಿಗೆ DK ಶಿವಕುಮಾರ್ ಅವರು ಖುಷಿ. ಅವ್ರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅವ್ರದ್ದೊಂದೇ ಆಸೆ, ನಾನು ಸಿಎಂ ಆಗಬೇಕು, ನಾನು ಕಾಂಗ್ರೆಸ್ನ ವಲಸಿಗ ಅಲ್ಲ, ಮೂಲ ಕಾಂಗ್ರೆಸ್ಸಿಗ ನಾನು. ಕಾಂಗ್ರೆಸ್ ಪಕ್ಷಕ್ಕೋಸ್ಕರ DKಶಿ ಎಷ್ಟು ಕೆಲಸ ಮಾಡಿದ್ದಾರೆ ಅದು ಹೈಕಮಾಂಡ್ ನಿಂದ ಹಿಡಿದು ರಾಜ್ಯದ ಜನರಿಗೂ ಕೂಡ ಗೊತ್ತು. ಟ್ರಬಲ್ ಶೂಟರ್. ಪಕ್ಷ ಯಾವುದೇ ರೀತಿಯ ಟ್ರಬಲ್ ಅಲ್ಲಿ ಸಿಕ್ಕಾಕೊಂಡಾಗ ಆ ಪಕ್ಷವನ್ನ ಅದರಿಂದ ಬಚಾವ್ ಮಾಡೋದು ಸ್ವತಃ DCM DK ಶಿವಕುಮಾರ್ ಅವರೇ. ಬರೀ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಟ್ರಬಲ್ ಅಲ್ಲಿ ಸಿಕ್ಕಾಕೊಂಡಾಗ ಅದೆಲ್ಲವನ್ನ ಕೂಡ ಬಗೆಹರಿಸೋದು DCM DK ಶಿವಕುಮಾರ್ ಅವರೇನೆ. ಹಾಗಾಗಿ ಈಗ ಅವರು ಸಿಎಂ ಆಗ್ತಾರಾ ಇಲ್ವಾ ಅನ್ನೋದೇ ಬಹಳ ಯಕ್ಷ ಪ್ರಶ್ನೆಯಾಗಿತ್ತು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಓಕೆ ಅಂತ ಹೇಳಿದ್ದಾರೆ. ಆದ್ರೆ ಕಂಡೀಷನ್ಸ್ ಅಪ್ಲೈ, ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಏನ್ ಕಂಡೀಷನ್ಸ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು DCM DK ಶಿವಕುಮಾರ್ ಅವರಿಗೆ? ಏನಿರಬಹುದು ಹಾಗಾದ್ರೆ? ಎಸ್, ಖಂಡಿತವಾಗ್ಲೂ ಕೂಡ ಏನ್ ಕಂಡೀಷನ್ ಅಂತ ಹೇಳಿದ್ರೆ, ನಾನು ಸಿಎಂ ಸ್ಥಾನ ಬಿಟ್ಕೊಡ್ತೀನಿ, ನಾನು ಹೇಳುವಂತಹ ಒಂದು 16ರಿಂದ 18 ಜನರಿಗೆ ಸಚಿವ ಸ್ಥಾನ ಕೊಡಬೇಕು. ಸಚಿವ ಸ್ಥಾನ ಕೊಡೋದಲ್ಲದೆ ನಾನು ಹೇಳಿದಂತಹ ಖಾತೆಗಳನ್ನೇ ಕೊಡಬೇಕು. ಇದು ಒಂದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ರಾಜ್ಯದ DCM ಮಾಡಬೇಕಂತೆ. ಇದು ಬಹಳ ಪ್ರಮುಖವಾದಂತಹ ಕಂಡೀಷನ್. ಈ ಕಂಡೀಷನ್ ಬಗ್ಗೆನೇ ನಾನೀಗ ಮಾತನಾಡೋಕೆ ಹೊರಟಿರೋದು. ನೋಡಿ, ಹೈಕಮಾಂಡ್ ಮತ್ತು ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ನಾನು ಸಿಎಂ ಸ್ಥಾನ ಬಿಡ್ತೀನಿ, ಆದ್ರೆ ನನ್ನ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಪಟ್ಟವನ್ನ ಕಟ್ಟಬೇಕು. ನೀವು DCM ಪಟ್ಟ ಬೇಕೇ ಬೇಕು, ಹಂಗಾದಾಗ ಮಾತ್ರ ನಾನು ಸಿಎಂ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳಿರೋದು ಸಿಎಂ ಸಿದ್ದರಾಮಯ್ಯ ಅವರು. ಯಾವ ಕಾರಣಕ್ಕೂ ಕೂಡ ಬೇರೆ ಮಾತಾಡೋ ಪ್ರಶ್ನೆಯೇ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು DCM ಆಗಲಿಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಇನ್ನೂ 2.5 ವರ್ಷ
ನಾನು CM ಸ್ಥಾನವನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ನಾನು ಯಾವುದೇ ಕಾರಣಕ್ಕೂ ಸುಲಭವಾಗಿ ನನ್ನ ಮಗನ ಭವಿಷ್ಯವನ್ನ ಕಮರಿ ಹೋಗೋದಕ್ಕೆ ಬಿಡಲ್ಲ. ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯ ಅವರು ಇದ್ದಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇದ್ದಂತಹ ಕಡಿಮೆ ಸಮಯದಲ್ಲೇ ಅಪಾರ ಜನ ಸಮೂಹವನ್ನ ಸಂಪಾದನೆ ಮಾಡಿದವರು. ಆದರೆ ದುರಾದೃಷ್ಟವಶಾತ್ ಅವರು ಬೇರೆ ಹೊರದೇಶಕ್ಕೆ ಹೋಗಿ ಅಲ್ಲಿ ಅವರು ಸಾವನ್ನಪ್ಪಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಜನ ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಭವಿಷ್ಯದಲ್ಲಿ ಒಬ್ಬ ಉತ್ತಮ ನಾಯಕರಾಗ್ತಾ ಇದ್ರು ರಾಕೇಶ್ ಸಿದ್ದರಾಮಯ್ಯ ಅನ್ನುವಂಥ ಮಾತುಗಳು. ಬಟ್ ಅದು ಮುಗಿದು ಹೋದಂತಹ ಕತೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಬೆಳೆಸಬೇಕು. ಅವರು ಸಿದ್ದರಾಮಯ್ಯ ಅವರ ನಂತರ ಸಿದ್ದರಾಮಯ್ಯ ಅವರ ಫ್ಯಾಮಿಲಿಲಿ ಯಾರಾದರೂ ರಾಜಕೀಯದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ಪುತ್ರ ಯತೀಂದ್ರ. ಹೀಗಾಗಿ ಅವರಿಗೆ DCM ಪಟ್ಟ ಕಟ್ಟೋದಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಯಾಕೆ? ಒಂದಷ್ಟು ಕಾರಣಗಳನ್ನ ಕೂಡ ಹೇಳ್ತೀನಿ ನೋಡಿ. DCM ಅನ್ನೇ ಯಾಕೆ ಕೇಳ್ತಾ ಇದ್ದಾರೆ? ಮಿನಿಸ್ಟ್ರು ಕೇಳ್ಬೋದಿತ್ತಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ. ಯಾಕೆ ಅಂದ್ರೆ ಒಂದು ಪಾಯಿಂಟ್ ನಂಬರ್ 1 ಯತೀಂದ್ರ ಸಿದ್ದರಾಮಯ್ಯ ಅವರ ಭವಿಷ್ಯವನ್ನ ಭದ್ರ ಮಾಡೋದಕ್ಕೆ. ಪಾಯಿಂಟ್ ನಂಬರ್ 2 ಬಂದು ಒಮ್ಮೆ DCM ಆದ್ರೆ ಯತೀಂದ್ರ ಆಟೋಮ್ಯಾಟಿಕ್ ಆಗಿ ಲೀಡರ್ ಆಗ್ತಾರೆ. DCM ಆದ್ರೆ ಒಂದಷ್ಟು ವರ್ಷಗಳು ಬಿಟ್ಟ ನಂತರ CM ಆಗೋದು ಬಹುತೇಕ ಖಚಿತ. ಒಮ್ಮೆ ಬೆಳೆದ ಮೇಲೆ ಯಾರೂ ಕೂಡ ಚಿವುಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಟಿಕೆಟು ಮಂತ್ರಿ ಸ್ಥಾನ ಎಲ್ಲದಕ್ಕೂ ಯಾವುದೇ ಕಾರಣಕ್ಕೂ ಕೂಡ DCM ಆಗಿದ್ರೆ ಅಡ್ಡಿಪಡಿಸುವಂತಹ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ತಾವು ಈಗ ಗಟ್ಟಿಯಾಗಿದ್ದಾರೆ, ಪಕ್ಷದಲ್ಲಿ CM ಆಗಿದ್ದಾರೆ. ಇಂತಹ ಟೈಮಲ್ಲಿ ಅವರನ್ನ DCM ಮಾಡಿದ್ರೆ ಮಗನನ್ನ ಬೆಳೆಸೋದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಈಗ ನಾನು ಕಂಡೀಷನ್ ಹಾಕಿ ಮಗನ DCM ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಇದು ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿರೋದು CM ಸಿದ್ದರಾಮಯ್ಯ ಅವರು. ಸದ್ಯಕ್ಕೆ ಯತೀಂದ್ರ ಒಬ್ಬರೇ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಯಾಗಿರೋದು. ರಾಕೇಶ್ ದುರಂತದ ಬಳಿಕ ಕುಟುಂಬದಲ್ಲೂ ಕೂಡ ಅವರು ರಾಜಕೀಯವಾಗಿ ಮುಂದುವರಿಬೇಕಾಗಿದೆ. ಇದೆಲ್ಲ ಕಾರಣದ ಬಳಿಕ ತಾವು ಇಳಿದ ಬಳಿಕ ತಮ್ಮ ಮಗನನ್ನ ಅಂದ್ರೆ ತಮ್ಮ ಮಗ ಇಡೀ ಹೋಲ್ಡನ್ನ ಇಟ್ಕೋಬೇಕು ಕಾಂಗ್ರೆಸ್ ಅಲ್ಲಿ ಅನ್ನೋದು ಸಿದ್ದರಾಮಯ್ಯ ಅವರ ಆಯ್ಕೆಯಾಗಿದೆ. ಸರ್ಕಾರದ ಆಡಳಿತ ಪರೋಕ್ಷವಾಗಿ ತಮ್ಮ ಕೈಯಲ್ಲಿರುತ್ತೆ ಅನ್ನೋದು ಕೂಡ ಅವರ ಆಸೆ, ನಿಯಂತ್ರಿಸಬಹುದು ಅಂತ ಹೇಳಿ. ಹಾಗಾಗಿ ಇಷ್ಟೆಲ್ಲ ಪ್ಲಾನಿಂಗ್ಗಳನ್ನ ಇಟ್ಕೊಂಡು CM ಸಿದ್ದರಾಮಯ್ಯ ಅವರು ಈ ರೀತಿಯ ಪ್ಲಾನ್ ಅನ್ನ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಒಂದು ಮೂಲಗಳ ಪ್ರಕಾರ DCM DK ಶಿವಕುಮಾರ್ ಅವರು ಕೂಡ ಆಲ್ ರೈಟ್, ಓಕೆ ಆಯ್ತು, ನೀವು ಹೇಳ್ದಂಗೆ ಆಗ್ಲಿ, ನೀವು ಹೇಳ್ದಂಥವ್ರನ್ನೇ ಮಂತ್ರಿ ಮಾಡ್ತೀನಿ, ನೀವು ಹೇಳ್ದಂಥವ್ರಿಗೆ ಬೇಕಾದಂತಹ ಖಾತೆಗಳನ್ನ ಕೊಡ್ತೀನಿ, ಆಯ್ತು ಯತೀಂದ್ರ ಅವರನ್ನೇ DCM ಮಾಡೋಣ, ಆದ್ರೆ ನನ್ನನ್ನು ಮಾತ್ರ CM ಮಾಡಲೇಬೇಕು ಅಂತಿದಾರಂತೆ. ಹಾಗಾಗಿ ಏನಾಗುತ್ತೆ ರಾಜಕೀಯ ಬೆಳವಣಿಗೆಗಳು ಇಷ್ಟಂತೂ ಆಗಿರೋದು ಸತ್ಯ. ಮುಂದಿನ ದಿನಗಳಲ್ಲಿ DCM DK ಶಿವಕುಮಾರ್ ಅವರು CM ಆಗ್ತಾರೆ, ಯತೀಂದ್ರ ಅವರು DCM ಆಗೋದು ಬಹುತೇಕ ಖಚಿತ ಅನ್ನುವಂತಹ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಏನಾಗುತ್ತೆ ಅನ್ನೋದರ ಅಪ್ಡೇಟ್ ಅನ್ನ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.